18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಯಾದಗಿರಿ ಜಿಲ್ಲಾ ಪ್ರತಿನಿಧಿ ಗಣೇಶ್ ಮಾಲಿ ಪಾಟೀಲ್. ವೀಕ್ಷಕರೇ, ಯಾದಗಿರಿ ಜಿಲ್ಲೆಯಲ್ಲಿ ಏನೋ ಮುಂಗಾರು ಮುನಿಸುಗೊಂಡಿದೆ ಅಂತ ಹೇಳಬೇಕಾಗುತ್ತೆ. ಮುಂಗಾರು ಮಳೆ ಕೈಕೊಟ್ಟಿರೋ ಹಿನ್ನೆಲೆಯಲ್ಲಿ ಯಾದಗಿರಿಯ ಜಿಲ್ಲೆಯ ರೈತರು ಸಾಕಷ್ಟು ಹೈರಾಣಾಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ರೈತರು ಏನೆಲ್ಲ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಎಲ್ಲವನ್ನೂ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾರು ಇನ್ನೂ ನಮ್ಮ ಚಾನಲನ್ನು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಶೇರ್ ಕೂಡ ಮಾಡಿ. ವೀಕ್ಷಕರೇ, ಯಾದಗಿರಿ ಜಿಲ್ಲೆಯಲ್ಲಿ ಏನು ಮುಂಗಾರು ಮಳೆ ಬರಬೇಕಾಗಿತ್ತು, ಮುಂಗಾರು ಮಳೆ ಬರದ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಬೇಕಾಗುತ್ತೆ. ಯಾಕೆಂತಂದರೆ ರೈತರು ಮಳೆ ಕೈಕೊಟ್ಟಿರೋ ಹಿನ್ನೆಲೆಯಲ್ಲಿ ತಮ್ಮ ಬೆಳೆಗಳ ರಕ್ಷಣೆಯನ್ನು ಮಾಡೋದಕ್ಕೋಸ್ಕರ, ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನಾ ಥರದ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಕೆಲವರು ಸ್ಪ್ರಿಂಕ್ಲರನ್ನು ಬಳಸಿ ತಮ್ಮ ಬೆಳೆಗಳಿಗೆ ನೀರುಣಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಏನೋ ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ಗ್ರಾಮದಲ್ಲಿ ಈ ರೀತಿ ಮಾಡಿದ್ರೆ, ಮತ್ತೆ ಸುರ್ಪುರ್ನ ಏನು ರಾಜನಕೋಳೂರು ಗ್ರಾಮದಲ್ಲಿ ರೈತನೊಬ್ಬ ಈರಯ್ಯ ಹಿರೇಮಠ ಅಂತಕ್ಕಂಥ ರೈತ ಏನು ಕೊಡಗಳಿಂದ ನೀರನ್ನು ತುಂಬ್ಕೊಂಡು ಬಂದು ಬೆಳೆಗಳಿಗೆ ಹಾಕಿ ಬೆಳೆಗನ್ನು ಉಳಿಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾನೆ. ಯಾಕೆಂತಂದರೆ ರೈತರು ಸಾಕಷ್ಟು ಸಾಲ ಸೋಲವನ್ನು ಮಾಡಿ ಬಿತ್ತನೆಯನ್ನು ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಏನು ಆ ಬೆಳೆಯ ಮೇಲೆ ಕೂಡ ರೈತರು ಅವಲಂಬನೆ ಆಗಿರ್ತಾರೆ. ತಮ್ಮ ಮಕ್ಕಳ ಮದುವೆ ಆಗಿರ್ಬೋದು, ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಸಾಕಷ್ಟು ಎಲ್ಲದಕ್ಕೂ ಕೂಡ ರೈತರು ತಮ್ಮ ಮುಂದಿನ ವರ್ಷ ಬೆಳೆ ಕೈಗೆ ಬರುತ್ತೆ, ಉತ್ತಮವಾದ ಫಸಲು ಬಂದು ಒಳ್ಳೆ ಲಾಭ ಆಗುತ್ತೆ ಅಂತ ಹೇಳಿ ರೈತರು ಲಾಭದ ನಿರೀಕ್ಷೆಯಲ್ಲಿ ಇರ್ತಾರೆ. ಆದರೆ ಈಗ ಯಾಕೋ ಗೊತ್ತಿಲ್ಲ, ಯಾದಗಿರಿ ಜಿಲ್ಲೆಯಲ್ಲಿ ಏನು ಮುಂಗಾರು ಮಳೆ ಮುನಿಸುಗೊಂಡಿದೆ ಅಂತ ಹೇಳಬೇಕಾಗುತ್ತೆ. ಮಳೆ ದಾರಿಯನ್ನು ಕಾಯ್ತಾ ಇದ್ದಾರೆ. ರೈತರು ಆಕಾಶವನ್ನೇ ನೋಡ್ತಾ ಕೂತಿದ್ದಾರೆ. ಜೊತೆಗೆ ಸಾಕಷ್ಟು ಏನು ರೈತರು ಸಾಲವನ್ನು ಮಾಡಿಕೊಂಡು ಬಿತ್ತನೆ ಬೀಜ ಆಗಿರ್ಬೋದು, ಒಂದು ಕಡೆ ಮಾರುಕಟ್ಟೆಗೆ ಹೋದರೆ ಏನೋ ಅವರಿಗೆ ಒಂದು DAP ಆಗಿರ್ಬೋದು, ಯೂರಿಯಾ ಆಗಿರ್ಬೋದು ದುಪ್ಪಟ್ಟು ಬೆಲೆಗೆ ಸಿಗ್ತಾ ಇದೆ. ಅದರಲ್ಲೂ ಕೂಡ ರೈತರು ಕೈ ಸುಟ್ಟುಕೊಳ್ತಂತಹ ಕೆಲಸ ರೈತರದಾಗ್ತಾ ಇದೆ. 90,000 ರೂಪಾಯಿ ಕೊಟ್ಟು ಲೀಸ್ ಹಾಕ್ಯಂದು 24 ಎಕರೆ ಹೊಲ ಲೀಸ್ ಹಾಕ್ಯಂದು ಏನೋ ಒಂದು ಮಳೆ ಆಯ್ತು, ಮಿರ್ಗಿನ ಮಳೆ ಜೂನ್ 1ಗೆ ಆದ ತಕ್ಷಣ ಇದಕ್ಕಾಗಿ ಬೀಜ ಊರಿ ನಾಟ್ಯವ ಅಲ್ಲಿ ನಾಟಿದಾಗ ಈಗ ಮತ್ತೆ ಅಲ್ಲಿಂತ ಒಂದ್ ತಿಂಗಳ ಮೇಲೆ ಆಯ್ತು, ಮಳೆನೇ ಇಲ್ಲ ಇವತ್ತಿಗೆ. ನಮ್ ಬೆಳಿ ನಾಟ್ಯದ ಅದು ಉಳಿಸೋಗೋಸ್ಕರ 1 ಕಿಲೋಮೀಟರ್ ದೂರ ಆಗುತ್ತೆ ಹಳ್ಳ. ಅಲ್ಲಿಂತ ರೊಕ್ಕ ಖರ್ಚು ಮಾಡಿ ಇಲ್ಲೆಲ್ಲ ಸ್ಪ್ರಿಂಕ್ಲರ್ ಹಚ್ಚಿದೀವಿ. ಆ ಸ್ಪ್ರಿಂಕ್ಲರ್ಗೋಸ್ಕರ ಸಬ್ಸಿಡಿ ಇಲ್ಲ. ಇವಾಗ ಸ್ವಂತ ಅಮೌಂಟ್ ರೊಕ್ಕ ಖರ್ಚು ಮಾಡಿ ಲಕ್ಷಣ ಗಂಟ್ಲೆ ಖರ್ಚು ಮಾಡಿ ಈಗ ಲೀಸ್ ಒಂದು 4,80,000, ಈಗ ಒಂದು ಬೀಜ, ಈ ಗಳೆ ಇದೆಲ್ಲಾನು ಕಲ್ತಿಗೆ ಇಲ್ಲೊಂದು 4 ಲಕ್ಷ ಅಂದ್ರೆ ಟೋಟಲ್ 8-9 ಲಕ್ಷ ರೂಪಾಯಿ ಖರ್ಚು ಮಾಡಿದೀವಿ. ಒಂದ್ ವೇಳೆ ಮಳೆ ಬರಲಿಲ್ಲ, ಇನ್ನೂ ಇದ್ರ ತರ ಮುಂದೆ ಹೋಯ್ತಂದ್ರೆ ನಮ್ ರೈತರ ಪರಿಸ್ಥಿತಿ ಇವತ್ತು ಏನು ಮಾಡಕ್ ಆಗಲ್ಲ, ಸಾಯಂತ ಪರಿಸ್ಥಿತಿಗೆ ಬರ್ತದ. ಏನು ಒಂದು ದೋಷ ಒಂದು ನಮ್ಗಂತ್ರ ಬೀಜ ಹಚ್ಚಿದ ಮಳೆ ಬರ್ತದ ಅಂದ್ರೆ ಪೂರಾ ಬೆಳಿಗ್ಗೆ ಒಣಗಿದ್ಮೇಲೆ ಏನ್ ಮಾಡಕ್ ಆಗಲ್ಲ ಅಂತೇಳಿ ಮತ್ತೆ ಅರಿಗಿ ಮತ್ತೆ ಹೊಸ ಮತ್ತೊಂದ್ಸಾರಿ ಬಾಳ ತ್ರಾಸ ಅದ ರೈತರು. ಈಗ ಒಂದ್ಸಾರಿ ಹಚ್ಬೇಕಾದ್ರೆ ಬಾಳ ಕಷ್ಟದಿಂದ ಸಾಲ ಮಾಡಿ ತಂದಿವಿ. ಮತ್ತೆ 2ನೇ ಸಾರಿ ಹಚ್ಬೇಕಂದ್ರೆ ಈ ಬಾಳ ಕಠಿಣವಾದ ತಾಪಮಾನ ಹೆಚ್ಚಿಗಾಗಿ ಬೆಳೆ ಒಣಗಿದವು. ಏನನ್ನ ಸರ್ಕಾರ ಪರಿಹಾರ ಕೊಡಬೇಕು, ಜಿಲ್ಲಾಧಿಕಾರಿಗಳು ಎಲ್ಲಾ ಸ್ಪಂದನೆ ಮಾಡ್ಬೇಕಂತೇಳಿ ಮನವಿ ಮಾಡಿಕೊಂಡ್ವಿ. ನಿಜಕ್ಕೂ ಯಾವ ಕಡೆಯಿಂದ ಹೋದ್ರೂ ಕೂಡ ರೈತರಿಗೆ ಸಾಕಷ್ಟು ತೊಂದರೆಯ ಮೇಲೆ ತೊಂದರೆ ಆಗ್ತಾ ಇದೆ. ಕಳೆದ ವರ್ಷ ನೋಡಿದರೆ ಒಂದು ಅತಿವೃಷ್ಟಿಯಿಂದ ರೈತರ ಬೆಳೆ ಹಾನಿಯಾಗಿತ್ತು. ಈ ವರ್ಷ ನೋಡಿದರೆ ಒಂದು ಅನಾವೃಷ್ಟಿಯಿಂದ ಬೆಳೆ ಹಾಳಾಗ್ತಾ ಇದೆ. ಹಾಗಾಗಿ ರೈತರು ಸಾಕಷ್ಟು ಹರಸಾಹಸವನ್ನು ಮಾಡ್ತಾ ಇದ್ದಾರೆ ತಮ್ಮ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ. ಆದಷ್ಟು ಬೇಗ ರೈತರು ಹೇಳ್ತಕ್ಕಂಥ ಮಾತು, ಯಾದಗಿರಿ ಜಿಲ್ಲೆಯನ್ನು ಬರ ಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆಯನ್ನು ಮಾಡಿ ಏನು ಸಮರ್ಪಕವಾಗಿ ನಮಗೆ ಬರವನ್ನು ಜಿಲ್ಲೆಯಾಗಿ ಘೋಷಣೆ ಮಾಡಿ ನಮಗೆ ಪರಿಹಾರವನ್ನು ಒದಗಿಸ್ತಕ್ಕಂತಹ ಕೆಲಸ ಮಾಡಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ರೈತರ ಕಣ್ಣೀರನ್ನು ಒರೆಸ್ತಕ್ಕಂತಹ ಕೆಲಸ ಮಾಡುತ್ತಾ ಅಂತ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.